ನಾನು ನಿಮ್ಮ ನಿತೀಶ್. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಿಂಧನೂರಿನ ಗೆಳೆಯರ ಬಳಗದ ವತಿಯಿಂದ ಲಕ್ಷ ಲಕ್ಷ ಮೈಸೂರು ಪಾಕ್ ತಯಾರಿಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೀವು ನೋಡ್ಬೋದು ಈಗ ಈ ಒಂದು ಕಂಟೈನರ್ ಏನಿದೆ, ಇದರಲ್ಲಿ ಎಷ್ಟು ಟ್ರೇಗಳಿದಾವಲ್ಲ, ಆ ಟ್ರೇಗಳಿಗೆಲ್ಲ ಆಗುವಷ್ಟು ಇಲ್ಲೆಲ್ಲ ತಯಾರಿ ನಡೆಸಿದ್ದಾರೆ. 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಹಿಟ್ಟು, ಮತ್ತೆ ಆಗಲೇ 5,200 ಲೀಟರ್ ಆಯಿಲ್ ಅನ್ನ ತಗೊಂಡು ಬಂದಿದ್ದಾರೆ. 300 ಲೀಟರ್ ತುಪ್ಪವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಪಾಕ್ ತಯಾರಿಕೆ ಮಾಡಲು ಬಂದವ್ರನ್ನ ಕೇಳಮ್ರಿ. ಅಣ್ಣ, ನೀವ್ ಯಾವ ಊರಿಂದ ಬಂದಿರ? ನಾವು ಆದೋನಿಂದ ಬಂದಿವಿ. ಆದೋನಿಯಿಂದ ಬಂದಿರ? ಆಂಧ್ರ ಪ್ರದೇಶ, ಕರ್ನೂಲ್ ಜಿಲ್ಲಾ, ಆದೋನಿ ಮಂಡಲ, ಗ್ರಾಮ. ನಾವು ಅಲ್ಲಿಂದ 45 ಮಂದಿ ಬಂದಿವಿ. 45 ಮಂದಿ ಬಂದಿರ? ಇವತ್ತಿನ 10 ಜನ ಬರ್ತಾರೆ. ಇವತ್ತಿನ ಬರ್ತಾರ? ಇನ್ನ ಎಷ್ಟು ಜನ ಬರ್ತಾರೆ? ಇನ್ನ 10 ಮಂದಿ ಬರ್ತಾರೆ. 10 ಮಂದಿ ಬರ್ತಾರೆ. ಟೋಟಲ್ 55 ಜನ ಸೇರ್ ಮಾಡಕತ್ತೀವಿ. ಈಗಾಗಲೇ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿರ? ಮುಂಚೆನೆ 6 ಗಂಟೆ ಸ್ಟಾರ್ಟ್ ಮಾಡಿ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ರೆಡಿ ಮಾಡ್ಕೊಂಡು. ಈಗ ಇವತ್ತೊಂದು ದಿನಕ್ಕೆ ಮುಗಿದಿದೆ, ಮತ್ತೆ ನಾಳೆ ಮುಗಿದಿದೆ. 2 ದಿನ ಬೇಕಾಗುತ್ತೆ. ಎಷ್ಟು ಆಗ್ಬೋದು ನಿಮಗೆ ಅನ್ಸಿದ ಪ್ರಕಾರ? ಹಣ ಕ್ವಿಂಟಲ್ ಬಂದು 10,000 ದಿವಸ ಆಗ್ತವೆ. ಹಂಗ 60 ಕ್ವಿಂಟಲ್ 60 ಕ್ವಿಂಟಲ್ ಒಂದು 5 ಲಕ್ಷದ ಮೇಲೆ 5 ಲಕ್ಷ. ಮತ್ತೀಗ ನೀವು ಎಷ್ಟು ಜನ ಬಂದಿರೋದಣ್ಣ? ಅವ್ರಿಗೆಲ್ಲ ಸಿಂಗಲ್ ವತಿಯಿಂದ ಬಂದಿರೋ ಏನೇನು ನೀವು ಸಪ್ರೇಟ್? ಇಲ್ಲೇ ನಾವು ಸಪ್ರೇಟ್ ಇದು ಮಾಡ್ಕೊಂಡು ಗುಲಾರ ಮಾಡ್ಕೊಂಡು ಇವರ ಗೆಳೆಯರ ವತಿಯಿಂದ ನಿಮ್ಗೆ ಆರ್ಡರ್ ಕೊಡ್ತೀವಿ. ಸಿಂಧನೂರಿನ ಗೆಳೆಯರ ಬಳಗದ ವತಿಯಿಂದ ಈ ಒಂದು ವ್ಯವಸ್ಥೆನ ಯಾರು ಅರೇಂಜ್ ಮಾಡ್ಯಾರಲ್ಲ ಅವ್ರು ಮಾತಾಡ್ಸಮಂತ ಬರ್ರಿ. ಅಣ್ಣ, ನೀವು ಎಷ್ಟು ವರ್ಷದಿಂದ ಇದೆಲ್ಲ ವ್ಯವಸ್ಥೆ ಮಾಡಕತ್ತೀರ? ನಾವು ಈಗ 10 ವರ್ಷದಿಂದ 10 ವರ್ಷದಿಂದ ಮಾಡಕತ್ತೀರ. ಯಾವ ಐಟಮ್ ಮಾಡ್ಕೊಂತ ಬಂದಿರೋಣ? ಎಷ್ಟು ವರ್ಷ? ನಾವು ಮೊದಲಿಗೆ ಉದುರ್ಮಾರ್ಲಿ ಮತ್ತು ಮಿರ್ಚಿ, ಆದ ನಂತರ ಶೇಂಗಾದೊಳಗೆ, ಜಿಲೇಬಿ. ಈ ವರ್ಷ ಮೈಸೂರು ಪಾಕ್ ಮಾಡ್ತಾ ಇದ್ದೀವಿ. ಹೋದ ವರ್ಷ ಜಿಲೇಬಿ ಮಾಡ್ತಿತ್ತು ನಿಮ್ ತಂಡ. ಈ ವರ್ಷ ಮೈಸೂರು ಪಾಕ್ ಎಷ್ಟು ಮಾಡ್ಸಕೊಂತೀರಣ್ಣ? ಈಗ ಮಿನಿಮಮ್ 60 ಕ್ವಿಂಟಲ್ ನಾವೊಂದು ಎಸ್ಟಿಮೇಟ್ ಇಟ್ಕೊಂಡಿವಿ. ಅದಕ್ಕಿಂತ ಹೆಚ್ಚಿನ ಆಗ್ಬೋದು. ಮಿನಿಮಮ್ ಅಷ್ಟು ಇಟ್ಕೊಂಡಿವಿ. ಮಿನಿಮಮ್ 60 ಕ್ವಿಂಟಲ್ ಮಾಡ್ಸಕಂತ. ಈಗ ಬೇಕಾದಂತ ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ತಂದ್ಬಿಟ್ಟಿರ? ಆಗಲೇ ಎಲ್ಲ ರೆಡಿ ಇದೆ. ಈಗ ಇವ್ರ ಮಾಡಾರು ಇವ್ರೆಲ್ಲ ಏನ್ ಸಿನ್ನೂರಾರ? ಇಲ್ಲ, ನಾವು ಆಲ್ಮೋಸ್ಟ್ ಇದನ್ನ ಆದೋನಿ ತಾಲೂಕಿಂದ ಡಣಕಲ್ಲೂರು, ಆಮೇಲೆ ಗಬ್ಬೂರವ್ರು ಇದಾರೆ, ಬಳಗಾನೂರವ್ರು ಇದಾರೆ, ಆಮೇಲೆ ತಾವರಿಗೆರೆಯವ್ರು ಇದಾರೆ. ನಾವ್ ಎಲ್ಲಾ ಕಡೆಯಿಂದಾನು ಟೋಟಲ್ ಒಂದು 70 ಮಾಸ್ಟರ್ಗಳು, 70 ಮಂದಿ ಮಾಸ್ಟರ್. ಅದ್ರ ಜೊತೆಗೆ ಒಂದು 100 ಜನ ಅವ್ರಿಗೆ ಹೆಲ್ಪರ್ಸ್. 100 ಜನ ಹೆಲ್ಪರ್ಸ್ ಇದಾರೆ. ನೀವು ಎಷ್ಟು ಜನ ಆಗಿರ ನಿಮ್ ಗೆಳೆಯರ ಬಳಗದೊಳಗೆ? ನಾವು ಒಂದು ಗೆಳೆಯರ ಬಳಗ ಅಂತ ಏನಿಲ್ಲ, ಆಲ್ಮೋಸ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ವಿ. ಬಟ್ ಇದು ಆಲ್ಮೋಸ್ಟ್ ನಮ್ಮ ಎಲ್ಲಾ ಜನಕ್ಕೆ ಒಳಗೆ ಸೇರ್ಕೊಂಡು ಮಾಡ್ತಾ ಇದ್ವಿ. ಎಲ್ಲರೂ ಸಹಭಾಗಿತ್ವದಲ್ಲೇ ಮಾಡ್ತಾ ಇದ್ರು. ಎಷ್ಟು ದಿನ ನಡಿಬೋದಣ್ಣ ಈ ಒಂದು ಪ್ರೊಸೆಸ್? ಇದೇನ್ ಮಾಡಕತ್ತಿರಣ್ಣ, ಇವತ್ತ ಕಂಪ್ಲೀಟ್ ಆಗುತ್ತೆ? ಇಲ್ಲ, ಇದು ಒಂದು ಕನಿಷ್ಠ 3 ದಿನ ನಮ್ಗೆ ಟೈಮ್ ಬೇಕು. ಒಂದು ಪರ್ ಡೇ ಇದನ್ನ ಮಿನಿಮಮ್ ನಾವು ಒಂದು 25 ಕ್ವಿಂಟಲ್ ವರೆಗೂ ನಾವು ಹೊಡಿಬಹುದು. ಅಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 3 ದಿನ ನಾವು ಟೈಮ್ ತಗೊಂಡಿದ್ವಿ. 3 ದಿನ ಸತತವಾಗಿ ಮಾಡ್ಬೇಕಾಗುತ್ತೆ. ನೀವು ತಂದಿರೋ ಮೆಟೀರಿಯಲ್ ಎಲ್ಲ ಆಗ್ಬೇಕು. ಸುಮಾರು ಅಂದಾಜು ನಿಮ್ ಪ್ರಕಾರ ಎಷ್ಟು ಲಕ್ಷ ಪೀಸಸ್ ಆಗ್ಬೋದು? ಏನಂಗ ನಮ್ದು ಒಂದು 6 ಲಕ್ಷ 8 ಲಕ್ಷವರೆಗೂ 6-7 ಲಕ್ಷ ಪೀಸಸ್ ಆಗ್ಬೋದು. ಮೈಸೂರು ಪಾಕ್ಗಳು 6 ರಿಂದ 8 ಲಕ್ಷ ತನ ಆಗ್ಬೋದು.
ನೀವು ಮತ್ತೆ ಈಗೇನ್ ನಿಮ್ ತಂಡದ ವತಿಯಿಂದ ಮಾಡಿರಲ್ಲ ಈ ಹಿಂದಕ್ಕೂ ಎಲ್ಲಾರ್ದು ಹೆಂಗೆ ಕೋಪರೇಷನ್ ಇತ್ತು ಎಲ್ಲಾರ್ದು ಹಂಗ ಇದಾವೆ. ಇವತ್ತಿಗೂ ಹಂಗೆ ಇದೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲೂ ಕೂಡ ಹಾಕ್ತಾ ಇದೆ. ಎಲ್ಲರೂ ಕೋಪರೇಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಹೋಗ್ತಿದೆ. ಇದರಲ್ಲಿ ನಮ್ಮ ಬಳಗದ ನಮ್ಮ ವಿಜಯ್ ಕುಮಾರ್ ಅವ್ರದ್ದು ಬಹಳ ದೊಡ್ಡ ಒಂದು ಶ್ರಮ ಇದರಲ್ಲಿ. ವಿಜಯ್ ಕುಮಾರ್ ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಯಾವ ತಿಂಗಳಿಂದ ಇದು ನಾವು ಪ್ರಯತ್ನ ಮಿನಿಮಮ್ 2 ತಿಂಗಳಿಂದ ನಾವು ಇದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಾ ಇರ್ತೀವಿ. ಇದನ್ನ ಮಾಡ್ತಕ್ಕಂಥವ್ರು ಯಾರು, ಎಲ್ಲಿದ್ದಾರೆ, ಅವರಿಗೆ ಏನ್ ಬೇಕೋ ಅವ್ರನ್ನ ಕರ್ಕೊಂಡು ನಮಗೆ ಬೇಕಾದಂತ ಮೆಟೀರಿಯಲ್ಸ್ ಎಷ್ಟು ಬೇಕಾಗತ್ತೆ ಅವನ್ನೆಲ್ಲ ರೀತಿಯಿಂದಲೂ ನಾವು ಅದನ್ನ ಮೆಟೀರಿಯಲ್ ಮಾಹಿತಿ ತಗೊಂಡು ಅದು ಇವತ್ತಿನ ದಿನದಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ರೆಡಿ ಮಾಡೋ ಮಾಸ್ಟರ್ಸ್ ನೀವು ಹುಡುಕಿ ಆರಿಸಿ ಮಾಡಿ ಒಳ್ಳೆ ರೀತಿಯಿಂದ ಮಾಡಾರ್ದ ಹುಡುಕೆ ಬಂದಿರ ಅದಕ್ಕೂ ಎಲ್ಲ 2 ತಿಂಗಳಿಂದ ಹುಡುಕಾಡಿ ಪ್ರಿಪರೇಷನ್ ಮಾಡಿದ್ರು. ಇಲ್ಲಿ ನಮ್ಮ ವಕೀಲ್ ಸಾಹೇಬ್ ಇದ್ದಾರೆ, ಇವರು ಕೂಡ ನಾವು ಗೆಳೆಯರ ಬಳಗದ ಸದಸ್ಯರು ಏನ್ ಇದೆ ಪ್ರಿಪರೇಷನ್ ಸೇಮ್ ಏನ್ ನಮ್ಮ ಬಸವರಾಜ್ ಅವ್ರು ಹೇಳಿದ್ರಲ್ಲ ಅದ್ರ ಪ್ರಕಾರ ತಯಾರು ಮಾಡಿ ಕ್ವಾಂಟಿಟಿ ಏನಂದ್ರೆ ಒಂದು 60 ಕ್ವಿಂಟಲ್ ಸಕ್ಕರೆ, 5,000 ಲೀಟರ್ ಒಳ್ಳೆಣ್ಣೆ, ಒಂದು 30 ಕ್ವಿಂಟಲ್ ಅಕ್ಕಿ ಕಟ್ಲಿಟ್ಟು, ಒಂದು 10 ಕ್ವಿಂಟಲ್ ಮೈದಾ ಹಿಟ್ಟು, ಒಂದು 3 ಕ್ವಿಂಟಲ್ ತುಪ್ಪ, ಆಮೇಲೆ 3 ಕ್ವಿಂಟಲ್ ತುಪ್ಪ, ಒಂದು 50 ಕೆಜಿ ಏಲಕ್ಕಿ ಎಷ್ಟು ನಾವು ಬಳಸಿ ಇದನ್ನ ತಯಾರು ಮಾಡ್ತಕ್ಕಂಥ ಕಾರ್ಯ ನಡೆದಿದೆ. ಒಂದು 7 ರಿಂದ 8 ಲಕ್ಷ ಪೀಸ್ ಆಗ್ತವೆ. ಒಂದು 3 ದಿನ ದಾಸೋಹ, 5, 6, 7, 3 ದಿನ ದಾಸೋಹ ಕೂಡ ಈ ಒಂದು ಪ್ರಸಾದ ಉಣಬಡಿಸ್ತಾರೆ. 5ನೇ ತಾರೀಕಿಂದ ಸ್ಟಾರ್ಟ್, 5, 6, 7 ಆಶೀರ್ವಾದ ತಯಾರು ಮಾಡಿ ಕಟ್ ಮಾಡಿದಂತ ಮೈಸೂರು ಪಾಕ್ಗಳನ್ನ ಟ್ರೇ ಒಳಗ ಹಾಕಿ ಇಡಾಕುಂತಾರ. 3 ದಿನ 5, 6, 7ನೇ ತಾರೀಕು ಬೇಕಾಗಷ್ಟು ಟ್ರೇ ಒಳಗ ಹಾಕಿ ರೆಡಿ ಮಾಡಿ ಇಡ್ತಾರೆ. ಈಗ ಆರ್ಲ